श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। ಶ್ರೀಮತ್ಸುಮಧ್ವವಿಜಯ ತೃತೀಯ ಸರ್ಗದ 21ನೇ ಶ್ಲೋಕ. ಮಹವತಾ ಸ್ವಜನೇನ ಸಮೀರಿತ ಸ್ವಜನನೀ ಸಹಿತೇನ ಕದಾಚನ ರುಚಿರವಾಚನಯಾರ್ಚಿತವಾಕ್ಶ್ರಿಯಾ ಪ್ರತೀಯಯೇ ಪ್ರಭುನಾ ಘೃತವಲ್ಯಪಿ. ಮಹವತಾ ಸ್ವಜನೇನ ಸಮೀರಿತ ಸ್ವಜನನೀ ಸಹಿತೇನ ಕದಾಚನ ರುಚಿರವಾಚನಯಾ ಅರ್ಚಿತ ವಾಕ್ಶ್ರಿಯಾ ಪ್ರತೀಯಯೇ ಪ್ರಭುನಾ ಘೃತವಲ್ಲಿ ಅಪಿ. ಅಂದ್ರೆ ಮತ್ತೊಂದು ಘಟನೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಒಮ್ಮೆ ಮಹಾವತ ಅಂದ್ರೆ ಮಹಾ ಉತ್ಸವ ಅಸ್ಯ ಅಸ್ತಿ ಇತಿ ಮಹಾಮ, ಒಂದು ವಿವಾಹದ ಉತ್ಸವಕ್ಕೆ ತಾಯಿಯಾದವರು ಕರೀತಾರೆ. ಸ್ವಜನೇನ ಸ್ವಬಂಧುಜನೇನ ಸಮೀರಿತ, ತನ್ನ ಜನರು, ತಮ್ಮ ಬಂಧು ಜನರು ಎಲ್ಲರೂ ಕರೀತಾರೆ. ಏನಂತ? ಉತ್ಸವಾರ್ಥಂ ಆಗಂತವ್ಯಂ, ಉತ್ಸವಕ್ಕಾಗಿ ಎಲ್ಲರೂ ಬರಬೇಕು ಹಾಗೆ ಅಂತ ಕರೆದಾಗ, ಯಾ ಸ್ವಜನನಿ ತಯಾ ಸಹಿತ ತೇನ, ವಾಸುದೇವನು ಕೂಡ ತನ್ನ ತಾಯಿಯ ಜೊತೆಗೆ, ತಾಯಿಯಿಂದ ಕೂಡಿಕೊಂಡು ಹೋಗ್ತಾರೆ. ಎಂತ ವಾಸುದೇವ? ರುಚಿರ ವಾಚನಯಾರ್ಚಿತ ವಾಕ್ಶ್ರಿಯ, ಮನೋಹರವಾದ ಮಾತುಗಳು, ಪುಸ್ತಕಗಳನ್ನ ಓದುವ ಒಂದು ಸಾಮರ್ಥ್ಯ. ಹಿಂದೆ ನೋಡಿದೀವಿ, ಅಕ್ಷರಾಭ್ಯಾಸ ಆಗಿದೆ ಹಾಗೆ ಅಂತ. ಅಕ್ಷರಾನಾಂ ಜವೇನ, ವೇಗವಾಗಿ ಸಕಲ ಪುಸ್ತಕ ವಾಚನ ಶಕ್ತಿಯ ಇತಿ ಭಾವ, ಎಲ್ಲಾ ಪುಸ್ತಕಗಳನ್ನು ಅಂದ್ರೆ ಪುಸ್ತಕವನ್ನು ವೇಗವಾಗಿ ಓದುವ ಸಾಮರ್ಥ್ಯ ಉಳ್ಳವರಾಗಿದ್ದರು ಅಂತ ಒಟ್ಟು. ಅದರಿಂದಲೇ ಅರ್ಚಿತ ಸರ್ವೈಹಿ ಸಂಭಾವಿತ, ಎಲ್ಲರೂ ಕೊಂಡಾಡಿದರಂತೆ. ಎಂತ ಅದ್ಭುತವಾದ ಮೇಧಾಶಕ್ತಿ ಹಾಗೆ ಅಂತ. ವಾಕ್ಶ್ರೀಹಿ ಅಂತ ಬರ್ತದೆ, ವಾಕ್ ಸಂಪತ್ತು, ಮಾತಿನ ಸಂಪತ್ತು. ಅಂತ ವಾಕ್ ಸಂಪತ್ತಿನಿಂದ ಕೂಡಿದವರಾಗಿ ಪ್ರಭುನಾ, ಸಮರ್ಥರಾದ ವಾಸುದೇವನಿಂದ ಘೃತವಲ್ಯಪಿ, ಘೃತವಲ್ಲಿ ಎನ್ನುವ ಒಂದು ದೇಶ ವಿಶೇಷ, ಅದೊಂದು ಗ್ರಾಮ, ಪ್ರತೀಯಯೇ ಹೋದರು, ವಾಸುದೇವನಿಂದ ಹೊಂದಲ್ಪಟ್ಟಿತ್ತು ಅಂತ ಒಟ್ಟು. ಅಂದ್ರೆ ಸ್ವಜನೇನ, ತಮ್ಮ ಜನರಿಂದ ಕರೆಸಲ್ಪಟ್ಟ, ಆಹೂತ ಸಾ ಸ್ವಜನನೀಚ ತಯಾ ಸಹಿತೇನ, ತನ್ನ ತಾಯಿಯಿಂದ ಕೂಡಿಕೊಂಡು ಒಮ್ಮೆ ಗ್ರಾಮಾಂತರೆ ಸ್ವಮಾತೃ ಬಂಧುಗೃಹೇ ಅಂತ ಬರೀತಾರೆ ನೋಡಿ. ತಾಯಿಯ ಬಂಧುಗಳ ಮನೆ ಅದು, ತಾಯಿಯ ಬಂಧುಗಳ ಮನೆ. ಅಲ್ಲಿ ವಿವಾಹೇ ಪ್ರಾಪ್ತೆ, ವಿವಾಹೋತ್ಸವ ಆದಾಗ, ತೇನ ಸ್ವಮಾತರಿ ಆಹೂತಾಯಾಮ್, ತಾಯಿಯಾದವರು ಕರೀತಾರೆ, ನೀನು ಬಾ ನನ್ನ ಜೊತೆಗೆ ಹಾಗೆಂತ ಕರೆದಾಗ, ವಾಸುದೇವ ಸ್ವಯಂ ಗ್ರಾಮಾಂತರಂ ಜಗಾಮ, ಆ ಘೃತವಲ್ಲಿ ಎನ್ನುವ ಗ್ರಾಮಕ್ಕೆ ವಾಸುದೇವರು ಕೂಡ ಹೋದರು. ಅಲ್ಲಿ ಒಂದು ಘಟನೆ ಆಗ್ತದೆ, ಏನೆಂಬುದನ್ನ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.